ಹೇ ಫ್ಯಾಮ್, ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದರೆ ಮಮ್ಮಿ ಏನೋ ಇವತ್ತು ರೆಸಿಪಿ ಏನೋ ಮಾಡ್ತಾರೆ ಅಂತ. ಆ್ಯಕ್ಚುಲಿ ನನಗೆ ಹುಷಾರಿಲ್ಲ, ಅದೆಲ್ಲ ನೀವು ನಾಳೆ ಬೆಳಿಗ್ಗೆ ಒಂದು 10 ಹಂಗೆ ಮಿನಿ ವ್ಲಾಗಲ್ಲಿ ನೋಡ್ತೀರಾ. ಸೊ ಇವಾಗ ಮಲಗಿದ್ದವನ್ನೇ ಎಬ್ಬಿಸ್ಬಿಟ್ಟು ಅದೇನೋ ರೆಸಿಪಿ ಫಿಶ್ ತಂದಿದ್ದೀನಿ, ಫಿಶ್ ಮಾಡಬೇಕು ಅಂತ ಎಬ್ಬಿಸಿದ್ರು. ಅದೇನೋ ಮಾಡ್ತಾರೆ ಅಂತ ಬನ್ನಿ ಇವಾಗ ಹೋಗಿ ಏನು ಮಾಡ್ತಾರೆ ನೋಡೋಣ. ಮಮ್ಮಿ ಏನು ಮಾಡ್ತಿದ್ದೀರಾ? ಓಹ್ ಮಸಾಲನ ಹಾಕ್ಬಿಟ್ಟಿದ್ದಾರೆ. ಏನೇನು ಹಾಕಿದ್ರಿ ಮಸಾಲಾಗೆ? ಓಕೆ, ನಿಮ್ಗೆ ಹೇಳಬೇಕಿತ್ತಾ? ಹಾಂ ಎಬ್ಬಿಸ್ಬಿಟ್ಟು ಸುಮಾರು ದಿನ ಆಯಿತು ಕುಕ್ಕಿಂಗ್ ವ್ಲಾಗ್ ಹಾಕ್ತೀರಾ, ಬಾ ಹಾಕು ಅಂದರು, ನಾನು ಮಾಡ್ತೀನಿ ಅಂತ. ಯಾಕಂದರೆ ಮಮ್ಮಿ ಯಾವ ಥರ ಅಂದರೆ ನಮ್ಮ ಮಂಗ್ಳೂರು ಸ್ಟೈಲಲ್ಲಿ ಯಾವ ಥರ ಫಿಶ್ಶು ಮಂಗ್ಳೂರು ಅಂದ್ರೆ ಫಿಶ್ ಫೇಮಸ್ ಅಲ್ಲ. ಈ ಫಿಶನ್ನ ಅಂಜಲ್ ಫಿಶ್ ಅಂತ ಹೇಳ್ತಾರೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನಿಲ್ಲ, ನಾವು ತುಂಬ ಸಿಂಪಲ್. ನಾವು ಮಂಗಳೂರವರು ಏನು ಮಾಡ್ತೀವಿ ಅಂದರೆ ಇದಕ್ಕೆ ಲೆಮನ್ ಜ್ಯೂಸ್, ದೆನ್ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಅಂದರೆ ಲೆಮನ್ ರಸ, ದೆನ್ ಯೆಲ್ಲೋ ಪೌಡರ್, ಸಾಲ್ಟ್, ಚಿಲ್ಲಿ ಪೌಡರ್. ಬೇಕು ಅಂದರೆ ಆಪ್ಷನ್ಗೆ ಇದು ಅಕ್ಕಿ ಪೌಡರ್, ರೈಸ್ ಪೌಡರ್, ಹಾಫ್ ಫ್ಲೋರ್ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಸ್ವಲ್ಪ ಇದನ್ನು ನೆನೆ ಹಾಕೋಣ ಒಂದು ಸ್ವಲ್ಪ ಹೊತ್ತು. ದೆನ್ ಆಮೇಲೆ ಬೇಕಾದರೆ ತವಾ ಫ್ರೈ ಮಾಡೋದು, ನಾವು ಆಯಿಲ್ ಫ್ರೈ ಮಾಡಲ್ಲ. ಸೊ ಲಾಸ್ಟಿಗೆ ಇವಾಗ ಅದು ಇದು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಬಿಟ್ಟು ದೆನ್ ಏನು ಮಾಡೋಣ, ತವಾ ಇಟ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ರವಾ ಇರುತ್ತಲ್ಲ, ಚಿಕ್ಕ ರವಾ, ಅದಕ್ಕೆ ಇದನ್ನು ಅದ್ಬಿಟ್ಟು ತವಾ ಮೇಲೆ ಡಿಪ್ ಮಾಡಿಬಿಟ್ಟು ಜಸ್ಟ್ ತವಾ ಮೇಲೆ ಇಟ್ಟರೆ ಸೂಪರ್ ಆಗಿರುತ್ತೆ. ಸೊ ಮಸಾಲೆ ನಾನು ತುಂಬ ಈಸಿ, ಬಟ್ ಇಲ್ಲಿ ತುಂಬ ಅದಕ್ಕೆ ಏನೋ ದೊಡ್ಡ ಇದ್ರ ಥರ ಮಾಡ್ತಾರೆ. ಬಟ್ ನಾವು ಆ ಥರ ಮಾಡೋಕ್ಕೆ ಹೋಗಲ್ಲ, ಸಿಂಪಲ್ ಆಗಿ ಮಸಾಲ ಹಾಕ್ತಿರೋದು. ಟೇಸ್ಟ್ ಹೆಂಗಿದೆ ಅಂತ ಇವಾಗ ನಾನು ನೋಡೋಕ್ಕಾಗಲ್ಲ, ಯಾಕಂದರೆ ಪರಿಸ್ಥಿತಿಯಲ್ಲಿಲ್ಲ. ನಾನು ಟೇಸ್ಟು ನೈಟ್ ನೋಡ್ತೀನಿ, ಯಾಕಂದ್ರೆ ತುಂಬ ಹುಷಾರಿಲ್ಲ ನನಗೆ. ಮೂಗ್ ಬ್ಲಾಕು, ಜ್ವರ, ತಲೆನೋವು, ಬೆಳಗ್ಗೆ ಎದ್ದಿರೋದೇ ನಾನು ಇದು ಹೆಚ್ಚು. ಸರಿ, ನೆಕ್ಸ್ಟ್ ಅದೇನೇ ಮಸಾಲ ಇದು ಮಾಡ್ತಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ? ನೆಕ್ಸ್ಟ್ ರೆಸಿಪಿ ಮಟನ್ ಇದೆ. ಮಟನ್ ಏನೋ ತಂದಿದ್ದಾರೆ. ದೃಷ್ಟಿ ತೆಗಿಬೇಕು, ತುಂಬ ದೃಷ್ಟಿಯಾಗಿದೆ. ಇದು ಆ್ಯಕ್ಚುಲಿ ಡಿಪೆಂಡ್ಸ್ ಮ್ಯಾರಿನೇಟ್ ಮೇಲೆ. ನಾವು ಯಾವ ಥರ ಮ್ಯಾರಿನೇಟ್ ಎಷ್ಟೊತ್ತು ಮಾಡ್ತೀವೋ ಅದ್ರ ಮೇಲೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಮ್ಯಾರಿನೇಟ್ ಮಾಡಿಟ್ರೆ ತುಂಬ ಒಳ್ಳೆಯದು. ಮಸಾಲ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋದು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅವ್ರು ಚಿಕನ್ನು ನಾನ್ ವೆಜ್ ತಿಂತಾ ಇಲ್ಲ. ಅವ್ರು ಎಷ್ಟು ದಿನ ಆಯ್ತು ಬಿಟ್ಟು? ನಾನು ಬಿಟ್ಟು ತುಂಬ ದಿನ, 48 ಡೇಸ್ ನಾನ್ ವೆಜ್ ತಿನ್ನಬಾರ್ದು ಅಂತ ಇದ್ದೀನಿ. ಏನಕ್ಕೆ ಬಿಟ್ಟಿರೋದು? ಪೂಜೆಗೆ ಬಿಟ್ಟಿರೋದು, ಕರೆಕ್ಟ್ ಮಮ್ಮಿ. ಬಟ್ ಆದರೂ ಅವರು ಉಪ್ಪು ಖಾರ ನೋಡ್ದಿರಾನೇ ಆ್ಯಕ್ಟ್ ಮಾಡ್ತಾರೆ. ಬಟ್ ಅದು ಸಕಾಲಾಗಿ ಬರುತ್ತೆ. ಇವತ್ತು ಹೇಳ್ತೀನಿ, ನೈಟ್ ಹೇಳ್ತೀನಿ. ನೈಟ್ ಅಲ್ಲ ಮಮ್ಮಿ? ನೀವು ಬೇಕು ಅಂದರೆ 1 ಅವರ್ಗೆ ಅಡುಗೆ ಮಾಡ್ಕೊಡ್ತೀನಿ, ನನಗೇನಿಲ್ಲ. ಇವಾಗ ಬೇಡ ನನಗೆ. ಕಾಫಿ ಪ್ಲೀಸ್ ಫ್ಯಾಮ್, ಪ್ಲೀಸ್ ನನ್ನ ಮಗ ಕಾಫಿ ಮಾಡಿ ತುಂಬ ದಿನ ಆಯಿತು. ನಾನು ಎದ್ದಿರೋದೇ ಹೆಚ್ಚು ಕಾಫಿಗೆ ಬೇರೆ ಹೋದ್ರು. ಸರಿ ಆಯ್ತು, ಇವಾಗ ಹೋಗಿ ಕಾಫಿ ಮಾಡೋಣ. ಅದಕ್ಕೂ ಮುಂಚೆ ಮಮ್ಮಿ ನೆಕ್ಸ್ಟು ಇವಾಗ ಮೀನಾದ್ಮೇಲೆ ಮಟನ್ ಏನು ಮಾಡ್ತಿದ್ದೀರಾ? ಮಟಾಲ ನಾನು ನಾನ್ ವೆಜ್ ತಿನ್ನಲ್ಲ, ಅದರಿಂದ ಮಟನ್ ಏನೂ ಇಲ್ಲ. ಫಸ್ಟ್ ಇವಾಗ ಸೂಪ್ ಕುಡಿಸ್ತೀನಿ ನಿನಗೆ. ಸೊ ಅದಕ್ಕೆ ಇವಾಗ ಒಂದು ಸ್ವಲ್ಪ ಆಯಿಲ್ ಇಟ್ಟು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಇದನ್ನು ಹಾಕಿ ಯಾವ ಥರ ಮಾಡ್ತಿದ್ದೀರಿ? ಪೆಪ್ಪರ್ ಪೌಡರ್, ಸಾಲ್ಟ್ ಹಾಕಿ ಸಾಂಬಾರ್ ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ? ಸಾಂಬಾರ್ ಮಾಡ್ತೀನಿ. ಸಾಂಬಾರೇನಾ? ಬೇಯಕ್ಕೆ ಹಾಕ್ಬಿಡ್ತೀನಿ. ಬಿಕಾಸ್ ಇವನಿಗೆ ಸ್ವಲ್ಪ ಸೂಪ್ ಕುಡಿಸೋಣ ಅಂತ. ತುಂಬ ಜ್ವರ ಇದೆ ಅವನಿಗೆ. ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ನನಗೆ ಹಿಂಗೆ ಆಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕು, ನನಗೆ ಮತ್ತೆ ನಮ್ಮ ಅಜ್ಜಿಗೆ ಆಗೋದು ವರ್ಷಕ್ಕೆ ಎಷ್ಟು ಸತಿ ಮಮ್ಮಿ? ವರ್ಷ ಐ ಮೀನ್ 6 months once 100% ಬರುತ್ತೆ. ಅದು ಬಂತು ಅಂದ್ರೆ 2 ದಿನ ಎದ್ದೇಳಕ್ಕಾಗಲ್ಲ. ಜ್ವರ ಬರುತ್ತೆ ಅಂತ ಅವನಿಗೆ. ನನಗೆ ನೈಟ್ ಹೇಳ್ದೆ, ಮಮ್ಮಿ ಬೆಳಿಗ್ಗೆ ಯಾಕೋ ನನಗೆ ಆಗ್ತಿಲ್ಲ, ಬೆಳಿಗ್ಗೆ ಎದ್ದೇಳೋದು ನನ್ನ ಡೌಟ್ ಅಂದ್ಬಿಟ್ಟು ನೈಟ್ 12 ಗಂಟೆಗೆ ಬಿಗ್ ಬಾಸ್ ಎಲ್ಲ ಮುಗಿಸ್ಕೊಂಡು ಮ್ಯಾಕ್ಸ್ನೆಲ್ಲ ಬಿಟ್ಬಿಟ್ಟು ಬಂದು ಹೇಳ್ಬಿಟ್ಟು ಮಲಗಿದೆ. ಬೆಳಿಗ್ಗೆ ನೋಡಿದ್ರೆ ಎದ್ದೇಳಕ್ಕೆ ಆಗಿಲ್ಲ. ಇನ್ನೊಂದೇನಂದ್ರೆ ರಜೆ ಇರೋ ಕಾರಣ ಅದೊಂದು ಒಳ್ಳೇದಾಯ್ತಲ್ಲ ಮಮ್ಮಿ? ಅದೊಂದು ಒಳ್ಳೇದಾಯ್ತು ರಜೆ ಇರೋಕ್ಕೆ. ಇಲ್ಲ ಅಂದಿದ್ರೆ ಪಕ್ಕ ಇದ್ದು ನಾನು ಕಾಲೇಜ್ ಹೋಗ್ಬೇಕಾಗಿತ್ತು. ಮತ್ತೆ ಟ್ಯಾಬ್ಲೆಟ್ ಹಾಕೊಂಡು ಅಲ್ಲಿ ಹೋಗೋದಿದ್ದು. ಹಳ್ಳಿ ಹಿಂಗಿದೆ ಗೊತ್ತಾ ಬೆಂಗಳೂರಲ್ಲಿ. ನನಗೂ ಅಜ್ಜಿಗೆ ಹಂಗೆ. ಈಗ ಕರೆಂಟ್ ಹೋಯ್ತಾ? ನನಗೂ ನಮ್ಮ ಅಜ್ಜಿಗೂ ಹಂಗೆ. ಬಂದರೆ 6 months ಒಂದ್ಸತಿ ಬರುತ್ತೆ. ಬಂತು ಅಂದರೆ ಅದು ಬಿಡೋದೇ ಇಲ್ಲ. 2 ದಿನ 3 ದಿನ ತೊಗೊಳತ್ತೆ ಅದು ಬಿಡೋಕ್ಕೆ. ಈ ಬೆಳಿಗ್ಗೆ ಟ್ಯಾಬ್ಲೆಟ್ ತಿಂದ್ಬಿಟ್ಟು ಟಿಫನ್ ಕೊಟ್ಟರು ಪಪ್ಪ. ಪುಂಡಿ, ನಮ್ಮೂರು ಪುಂಡಿ ಬರುತ್ತಲ್ಲ, ಪುಂಡಿ ಮತ್ತು ಮಮ್ಮಿ ಏನು ಮಾಡಿತ್ತು, ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡಿದರು. ನೆನ್ನೆ ಪಾಪ ನೆನ್ನೆನೋ ಅಂದರು ರೆಸಿಪಿ ತೋರಿಸಿಮ್ಮ. ಬಟ್ ನಾನು ಅಷ್ಟೊಂದು ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಅದೇ ಪುಂಡಿ ಮತ್ತು ಮಂಗಳೂರು ಸೌತೆಕಾಯಿ ಕೊಟ್ಟರು ಪಾಪ. ಅದು ತಿಂದ್ಬಿಟ್ಟು ಡೋಲೋ 650 ತೊಗೊಂಡು ಒಂಚೂರು ಪರವಾಗಿಲ್ಲ ಇವಾಗ. ಅಂದರೆ ಬೆಳಿಗ್ಗೆ ತಿಂದಿದ್ದು ಅವಾಗ ಪರವಾಗಿದ್ದಿಲ್ಲ, ಇವಾಗ ಏನೂ ತಿಂದಿಲ್ಲ. ಇನ್ನೂ ನೈಟ್ ತಿನ್ನೋಣ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಮಮ್ಮಿ ಇವಾಗ ಎಬ್ಸಿದ್ರು, ಬಾ ಅಂತ ವೀಡಿಯೋ ಮಾಡು ಅಂತ. ಇವಾಗ ಮಮ್ಮಿ ಕಾಫಿ ಮಾಡಿಕೊಟ್ಬಿಟ್ಟು ನೆಕ್ಸ್ಟ್ ಏನು ರೆಸಿಪಿ ನೋಡೋಣ. ಮೀನು ಕಾಯಿಸೋದು ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ರೆಸಿಪಿನೂ ಹೇಳ್ತೀನಿ. ಇವಾಗ ಏನು ಮಾಡ್ತಿದ್ದೀರಾ?
ಅದು ಪಪ್ಪ ಏನೋ ತಂದಿದ್ದು. ಬರೀ ನಾನ್ ವೆಜ್ ಮಿನಿ ವ್ಲಾಗು ನಾನು ಸ್ಟಾರ್ಟ್ ಅಂದರೆ ನಾಳೆ ಬೆಳಿಗ್ಗೆ ಒಂದು 10ಗೆ ನೋಡ್ತೀರಾ ನೀವು ಮಿನಿ ವ್ಲಾಗ್ನ. ಮತ್ತು ಅದ್ರ ಜೊತೆ ಮಿನಿ ವ್ಲಾಗ್ ಎಲ್ಲರ ಮನೇಲಿ ಹಿಂಗೆ ಬಿಡಿ, ನಮ್ಮದೇನು ಸ್ಪೆಷಲ್ ಏನಿಲ್ಲ, ಎಲ್ಲಾದ್ರಲ್ಲಿ ಪಾತ್ರೆ. ಅದು ನಮ್ಮಮ್ಮ ನಾನಂತೂ ಮಲಗಿರುವ ಪಾತ್ರೆ ಬೇಕು ಅಂತಲೇ ಫೋನ್ ಮಾಡ್ತಾರೆ ಎಬ್ಸಕ್ಕೆ. ನಾನು ನಮ್ಮಪ್ಪ ಏನೋ ಮಲಗಿದ್ರೆ ಅದೇನೋ ಹೇಳೋದು ಬಂದಲ್ಲ. ಹಾಂ, ಮಿನಿ ವ್ಲಾಗು ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಇನ್ಸ್ಟಾಗ್ರಾಮಲ್ಲೂ ಬರುತ್ತೆ, ಯೂಟ್ಯೂಬಲ್ಲೂ ಬರುತ್ತೆ. ನನ್ನ ರಾಕೇಶ್ ನನ್ನ ಫ್ರೆಂಡು ನೆನ್ನೆ ಫೋನ್ ಮಾಡಿಬಿಟ್ಟು, ರಾಕೇಶ್ ಮತ್ತು ಇಲ್ಲಿ ನನ್ನ ಹಳೆ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿಬಿಟ್ಟು ಹೇಳಿದ್ರು ಇಲ್ಲ ವ್ಲಾಗ್ಸ್ ಬರಬೇಕು ಅಂತ. ಯಾಕಂದರೆ ಅವರು ಇದು ಸುಮಾರು ದಿನ ಆಯ್ತು ವ್ಲಾಗ್ ಆಗ್ತೀರಾ ಅಂತ ಹೇಳ್ತಿದ್ರು. ಅದಕ್ಕೆ ಮಿನಿ ವ್ಲಾಗ್ ಮತ್ತೆ ಶುರು ಮಾಡಿದೆ. ನಾಳೆ ಬೆಳಿಗ್ಗೆ ನೋಡ್ತೀರಿ ನೀವು ಮಿನಿ ವ್ಲಾಗ್ನ 10 ಗಂಟೆಗೆ ಸರಿನಾ. ಇದನ್ನು ಇವಾಗಲೇ ಇದು ಮಮ್ಮಿ ಅಡುಗೆ ಮಾಡಿದ ತಕ್ಷಣ ನೈಟ್ ಒಳಗಡೆ ಅಪ್ಲೋಡ್ ಮಾಡಾಕ್ಬಿಡ್ತೀನಿ, ಶೂಟ್ ಮಾಡಿ. ಮಮ್ಮಿ ಎಡಿಟಿಂಗ್ ಒಂದು ಕಲೀರಿ ಮಮ್ಮಿ, ನೀವು ಬೇರೆ ಎಲ್ಲ ಕಲ್ತಿದ್ದೀರಿ, ಎಡಿಟಿಂಗ್ ಒಂದು ಕಲ್ತ್ಬಿಟ್ರೆ ಬೆಸ್ಟ್. ನಾನೇ ಅಡುಗೆ ಮಾಡ್ತೀನಿ ಹಾಕ್ತೀನಿ. ಆಗ ರೂಪಾಸ್ ಕಿಚನ್, ಹಿಂಗೆ ರೂಪಾ ರೈ ಕಿಚನ್ ಚೆನ್ನಾಗಿರುತ್ತಲ್ಲ. ಚೆನ್ನಾಗಿರುತ್ತೆ. ಇವಾಗ ಕಾಫಿ ಮಾಡ್ಕೊಡೋಣ. ಹಾಲು ಇಟ್ಟಿದ್ದೀನಿ, ಹೇಳ್ದಂಗೆ ಹಾಲು ಇಟ್ಟಿದ್ದೀನಿ. ನಾನೇನಾದ್ರೂ ಅಡುಗೆ ಮಾಡೋದು ಏನಾದ್ರು ಕಲ್ತ್ಕೊಂಡ್ಬಿಟ್ಟೆ ಅಂದ್ರೆ ಅಷ್ಟೇ. ಆಮೇಲೆ ಜನ ಎಲ್ಲ ಬರೀ ನಂದೇ ಎಲ್ಲ ಬ್ಲಾಗ್ ನೋಡ್ತಾ ಇರ್ಬೇಕು. ನೀವ್ ಹೇಳಿದೇನಿಲ್ರಿ, ನಾನು ಅಡಿಗೆ ಮಾಡೋದೇನ ಕಲ್ತ್ಕೊಂಡ್ಬಿಟ್ರೆ ಅಂತ. ಅಡಿಗೆ ಮಾಡೋ ವ್ಲಾಗ್ ಏನೋ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅನ್ಬೇಕು ಅಷ್ಟೇ. ಪಾಪ ಜನ ಇವಾಗ ಪಪ್ಪ ಇದ್ದಿದ್ರು ಹೇಳ್ತಿದ್ರು, ಕರೆಕ್ಟಾಗಿ ಹೇಳೋದು ಅವಳು ಅಡುಗೆ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಅಂತ. ಮಾಡ್ತಾರೆ, ಸ್ಟಾರ್ಟ್ ಮಾಡ್ಬೇಕಷ್ಟೇ ಅವ್ರು. ನಾನಿವಾಗ ಅಡುಗೆ ಜಾಸ್ತಿ ಏನು ಅಂದರೆ ಮಮ್ಮಿಗೆ ಮಾಡೋಕ್ಕೆ ತುಂಬ ಇಷ್ಟ. ಬಟ್ ಏನಕ್ಕೆ ಮಾಡಲ್ಲ ಅಂದರೆ ಅವರು ಯಾರು ತಿನ್ನೋರಿಲ್ಲ, ಮಾಡಿದ್ರೆ ತಿನ್ನಲ್ಲ. ಅದೇ ನಮ್ಮ ಬೇಜಾರು. ಇವಾಗ ಕಾಫಿ ಮಾಡ್ಕೊಳೋಣ. ನಿಮಗೋಸ್ಕರ ಹಾಲು ಇಟ್ಟಿದ್ದೀನಿ ಮಮ್ಮಿ, ಕಾಫಿ ಮಾಡ್ಕೊಟ್ಬಿಟ್ಟು ಸಿಗ್ತೀನಿ. ಹಾಲು ನೋಡ್ಕೊಳ್ಳಿ ಅಂದರೆ ಉಕ್ಕಿಸ್ಬಿಟ್ರಾ? ನಾನು ಕಾಫಿ ಪೌಡ್ರ್ ಹಾಕೋ ಗ್ಯಾಪಲ್ಲಿ ಹಾಲು ಉಕ್ಕು, ನಾನು ಏನು ಮಾಡೋಕ್ಕಾಗಲ್ಲ. ಮಮ್ಮಿಗೆ ಗೊತ್ತು, ನಾನು ಮಾಡಿದ್ರೆ ಇಂಥ 2 ಕೆಲಸ ಮಮ್ಮಿಗೆ ಎಕ್ಸ್ಟ್ರಾ ಕೊಡ್ತೀನಿ ಅನ್ನೋ ಗೊತ್ತಲ್ಲ ಮಮ್ಮಿ. ಬೇಡವಾಗಿತ್ತು ಕಾಫಿ ಹಾಕ್ತಿತ್ತು. ನಾನು ಕಾಫಿ ಪೌಡ್ರ್ ನೋಡ್ತಿದ್ನಾ, ಒಳ್ಳೇದಾ? ಇನ್ನೊಂದ್ಸತಿ ಇರ್ತೀನಿ, ಇದು ನಿಮಿಷ. ಬೇಕು ಅಂತ ಅಲ್ಲ, ಮತ್ತೆ ವಿದೌಟ್ ನೋಯಿಂಗ್ ನನಗೆ ಸೌಂಡೇ ಬಂದಿದೆ. ಈ ಮಮ್ಮಿದು ಈರುಳ್ಳಿ ಹಾಕ್ಬಿಟ್ಟಿದ್ರಾ? ಈರುಳ್ಳಿ ಸೌಂಡ್ ಅನ್ಕೊಂಡ್ಬಿಟ್ಟೆ ನಾನು. ಕಾಫಿ ರೆಡಿ. ಇವಾಗ ತಲೆ ನೋಡ್ತಿದೆ, ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಸಿಗ್ತೀವಿ. ಮಟನ್ ಆಲ್ರೆಡಿ ಹಾಕಿದ್ದಾರೆ, ಅದು ನಿಮ್ಗೆ ಹೇಳಿದ್ರು ಅಂತಲ್ಲ ಇವಾಗ ಸೂಪ್ ಮಾಡ್ತೀನಿ ಅಂತ. ನಮ್ಮಮ್ಮ ಮುದ್ದೆ ಒಂದು ಮಾಡೋಕ್ಕೆ ಬರಲ್ಲ, ಬೇರೆಲ್ಲ ಮಾಡ್ತಾರೆ. ಮುದ್ದೆ ಮಾಡ್ತಾರೆ ಬಟ್ ಚೆನ್ನಾಗಿ ಬರಲ್ಲ. ನಮ್ಮ ಮಂಗಳೂರು ಕಡೆ ಮುದ್ದೆ ಮಾಡಲ್ಲ, ಬಟ್ ಮಾಡ್ತಾರೆ. ಇದು ಯಾವ ಥರ ಇತ್ತು ಗೊತ್ತಾ, ಮಂಗಳೂರು ಕಡೆ ಮುದ್ದೆ ಮಾಡಲ್ಲ ಬಟ್ ಮಾಡ್ತಾರೆ. ಕಲಿಯೋ ಇಂಟ್ರೆಸ್ಟ್ ಇಲ್ಲ. ಕಲಿಯೋ ಇಂಟ್ರೆಸ್ಟ್ ಇರೋರು ಖಂಡಿತ ಮಾಡ್ತಾರೆ, ಬಿಕಾಸ್ ಇಟ್ಸ್ ಗುಡ್ ಫಾರ್ ಹೆಲ್ತ್. ಮುದ್ದೆ ಅಲ್ಲ, ಪಪ್ಪ ಮಾಡ್ತಾರೆ ಮುದ್ದೆ. ನಾನೇ ಕಲ್ತಿಲ್ಲ, ದಂಡಪಿಂಡ. ಪಪ್ಪ ಜೊತೆ ಒಂದು ಕುಕಿಂಗ್ ಮಾಡಬೇಕು. ಇವ್ರ ಜೊತೆಗೆ ಆ ಕುಕಿಂಗ್ ಬ್ಲಾಗ್ ದಯವಿಟ್ಟು ಬೇಡ ಫ್ಯಾಮ್. ಅವ್ರು ಅಡಿಗೆ ಮಾಡೋದು ಸಾಕು, ಇದನ್ನ ಬಂದು ನಾನು ಕ್ಲೀನ್ ಹಂಗೆ ಇರ್ತಾರೆ. ಇದನ್ನೆಲ್ಲ ಕ್ಲೀನ್ ಮಾಡಲ್ಲ ಅಷ್ಟೇ, ಅವರು ಮಾಡ್ತಾರೆ ತಕ್ಷಣ ಹಂಗೆ ಇಟ್ಬಿಟ್ಟು ಹೋಗ್ತಾ ಇರ್ತಾರೆ. ಅವ್ರಿಗೆ ಅಡುಗೆ ಆಗ್ತದೆ ಸಾಕು. ಬಟ್ ಆದರೆ ಮಮ್ಮಿ ಊರಿಗೆ ಹೋಗೋ ಟೈಮಲ್ಲಿ ನೀವು ನೋಡಿರ್ತೀರ, ಆ ಬ್ಲಾಗ್ಸಲ್ಲಿ ಹಳೇದು ಹಂಗೆ ಮಾಡಿಕೊಟ್ಟಿದ್ದೆ. ಹಲೋ, ಕರೆಕ್ಟಾಗಿ ಹೇಳಿ, ಎದ್ಮೇಲಿಲ್ಲ ಕೇಳಿಸ್ತೀನಿ. ಚೆನ್ನಾಗಿ ಮಾಡ್ತಾ. ಹಾಂ, ಮತ್ತೆ ಅದನ್ನೇನು ಆ ಟೋನಲ್ಲಿ ಹೇಳ್ತೀರಾ? ಸಖತ್ತಾಗಿ ಮಾಡ್ತಾರೆ. ಸೊ ಮಟನ್ ಮಮ್ಮಿ ಇದೇನು ಬ್ಲೆಡ್ ಅದರದು ಏನದು? ಚಿಲ್ಲಿ ಪೌಡರ್. ಚಿಲ್ಲಿ ನಾನು ಮಟನ್ ತೊಳ್ದಿಲ್ಲ ಅನ್ಕೊಂಡೆ ಗೊತ್ತಾ. ಸರಿ ಆಯ್ತು, ನಾನು ಕಾಫಿ ಕುಡಿತೀನಿ. ಬೈ ಬೈ. ಹಲೋ ಫನ್. ಹಲೋ ಫನ್. ನಾನು ಫಿಶ್ಶು ಮತ್ತು ಮಟನ್ ಮಮ್ಮಿ ಮಾಡೋದು ನೋಡ್ಬಿಟ್ಟು ಇವಾಗ ಅಜ್ಜಿ ತಾತ ಹತ್ರ ಇದು ಮಾಡ್ತೀರಲ್ಲ, ನಮಗೂ ತರಿಸಿ ಅಂತ. ಅಜ್ಜಿ ಆಯಿತು ತರ್ಸೋಣ ಅಂದರು. ಇವತ್ತು ಸಾಯಂಕಾಲ ಒಂದು ಮಮ್ಮಿ ಎಷ್ಟೊತ್ತಿಗೆ ನಿಮ್ದು ಅಡುಗೆ ಆಗೋದು? 8:15 ಒಳಗಡೆ ಮಮ್ಮಿ ರೆಸಿಪಿ ನೋಡ್ತೀಯ ನೀನು. ಕಾಫಿ ಬೇಕಾ? ಕಾಫಿ ನಮ್ಮ ಅಕ್ಕ ಕನ್ನಡ ಕಾಫಿ
ಆಯ್ತು, 5 to 6 ಬಿಸ್ಕೆಟ್ಸ್ ಗಳು ಮಾಡಿ ಆಯ್ತು. ಇನ್ನು ಚಿಕನ್ ಮಮ್ಮಿ ಮಾಡ್ತಾರೆ. ಸಿಂಬನ್ ತೋರ್ಸು ಸಿಂಬ ಮರಿನ. ಸಿಂಬ ಈಗ ಬೊಬ್ಬೆ ಹಾಕ್ತಾನೆ. ಅದು ಸಿಂಬಾ ಅಯ್ಯೋ 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 ಹಾಕೊಂಡು ಇಳಿತಿದ್ದಾರೆ. ಯಾರೋ ಬಂದ್ರು ಅನ್ಸುತ್ತೆ ಅದಕ್ಕೆ. ಹಿಸ್ಟ್ರಿ ನೋಡೋಕ್ಕೆ ₹1 ಹಾಕಿದ್ದೀನಿ ನೋಡಿ ಹೆಂಗೆ ಆಟ ಆಡ್ತಿದ್ದಾನೆ ನೋಡ್ರಿ ಅವನು. ಅವಾಗ ನಾನು ಸ್ವಲ್ಪ ಚೋಳ ಜೊತೆ ಮಾತಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಸುಮಾರು ದಿನ ಆಯ್ತು ಜೊತೆ ಮಾತಾಡ್ತೀರಾ. ಡಿಸ್ಕಸ್ ಮಾಡ್ಬೇಕು ಏನ್ರ ಬಗ್ಗೆ. ಇವಳೊಂಥರ ನೋಡೋಣ ಏನಂತ ಸೇವ್ ಮಾಡಿದ್ದೀನಿ ಗೊತ್ತಾ ನಾನು, ಸ್ಟ್ರೆಸ್ ಬಸ್ಟರ್ ಅಂತ. ಯಾಕಂದರೆ ಇವಾಗ ತಲೆನೋವಿತ್ತು, ಸ್ವಲ್ಪ ಹೊತ್ತು ಇವಳ ಹತ್ರ ಮಾತಾಡಿದ್ದು, ಕಾಮಿಡಿಗಳು ಮಾಡ್ತಾಳೆ. ನಮ್ಮ ಅಕ್ಕ ಒಂಥರ ಜೋಕ್ ಇದಾಗ್ಬಿಟ್ಟಿದ್ದಾಳೆ. ಅವಳು ಇಲ್ಲಿ ಬಂದಾಗಲೂ ಅಷ್ಟು ಇದು ನೋಡಿರ್ತೀರಲ್ಲ, ಯಾವುದು ವ್ಲಾಗು, ಥರ್ಡ್ ವ್ಲಾಗ್ ಅನಿಸುತ್ತೆ, ನಾವು ಸಂತೂರ್ ಫ್ಯಾಮಿಲಿ ಆ ವ್ಲಾಗ್ ಇದೆ ಅನಿಸುತ್ತೆ. ಆ ವ್ಲಾಗಲ್ಲಿ ಸಂತೂರ್ ಫ್ಯಾಮಿಲಿ ನಾವು ಒಂದಿದ್ಲು. ಒಂಥರ ಕಾಮಿಡಿ ಇವಳು ನಮ್ಮ ಫ್ಯಾಮಿಲಿಯಲ್ಲಿ, ದೊಡ್ಡ ಕಾಮಿಡಿ. ನೆಟ್ವರ್ಕ್ ಇಳಿದಿರೋ ಥರ ಸ್ಟಕ್ ಆಗಿರೋ ಥರ ಆ್ಯಕ್ಟಿಂಗ್ ಮಾಡಬೇಡ, ನಿನ್ನ ಕಣ್ಣಿಂಗ್ ನಿಂಗಿದು ಬೇಕಿತ್ತ ಮಗನೇ, ವಾಪಸ್ ಹೊಂಟಗುಶುನೆ ಅಂತ ಹೇಳ್ಬೇಕಿತ್ತು ನಾನು. ಕಾಮಿಡಿ ಪೀಸ್. ಇನ್ನೊಂದು ಸ್ವಲ್ಪ ಮಾತಾಡ್ಕೊಂಡು ಇನ್ನೊಂದು ಸ್ವಲ್ಪ ಕಾಮ್ ಆಗ್ಬಿಟ್ಟು ಮತ್ತೆ ಸಿಗ್ತೀನಿ. ಸ್ವಲ್ಪ ಹೊತ್ತು ಮಾತಾಡಿದ್ರೆ ಇರೋ ತಲೆ ನೋವು ಜಾಸ್ತಿ ಮಾಡ್ತೇನೆ ನಾನು. ಏನು ಮಮ್ಮಿ ಸಾಂಬಾರು ರೆಡಿ ಆಗಿತ್ತಂತೆ, ರೆಡಿ ಮಾಡಬೇಕಂತೆ. ಅದಕ್ಕೆ ಏನೇನೋ ತಂದಿದ್ದಾರೆ. ಏನೇನು? ಚಕ್ಕೆ ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ, ಶುಂಠಿ, ಒಂದು ಸ್ವಲ್ಪ ಗೋಡಂಬಿ. ಸ್ವಲ್ಪ ಅಲ್ಲ ಜಾಸ್ತಿ? ಓಕೆ, ಸ್ವಲ್ಪ ಬಿಕಾಸ್ ಇದು ಗಟ್ಟಿ ಬರೋಕ್ಕೆ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ, ದೆನ್ ತೆಂಗಿನ ತುರಿ, ಓಕೆ, ಮತ್ತು ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್. ಸೊ ನಿಮ್ಮಲ್ಲಿ ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ, ನಮ್ಮಲ್ಲಿ ಹಿಂಗೆ ಮಾಡ್ತಾರೆ. ನಮ್ಮಲ್ಲಿ ಹಿಂಗೆ ಮಾಡ್ತೀವಿ. ಮಮ್ಮಿ ಅದು ಫುಲ್ಲು ಒಂಥರ ಇದಾಗ್ಬಿಟ್ಟಿದೆ ಮೆತ್ತಿಗೆ. ಏನು? ಗೋಡಂಬಿ. ನೋಡ್ತಾ ಏನು ಮಾಡ್ತಾನೆ ನಾನು. ಫಸ್ಟ್ ಅಷ್ಟು ಹಾಕಿದ್ದು, ಇದೆರಡನ್ನ ಬಿಟ್ಟು. ಅಲ್ಲ, ಚೆನ್ನಾಗಿ ಫ್ರೈ ಆಗಬೇಕು. ಮಾಡಿ ಫ್ರೈ ಮಾಡಿ. ಮಿನಿ ಬ್ಲಾಗ್ ಇವಾಗ ಕುತ್ಕೊಂಡು ವಿಸಿಟ್ ಮಾಡಿದೆ. ನಮ್ಮ ಅಕ್ಕ ಹತ್ರ ಮಾತಾಡ್ಕೊಂಡು ಫೋನಲ್ಲಿ 10% ಚಾರ್ಜ್ ಇದೆ, ಚಾರ್ಜಿಗೆ ಹಾಕೋಣ ಅನ್ನೋ ಮತ್ತೆ ಕರೆದ್ರು. ಮತ್ತೆ ಕರೀರಿ, ಇಲ್ಲಿ ಇರ್ತೀನಿ. ಸೊ ಒಂದು ನಿಮಿಷ ಒಂಚೂರು ಚಾರ್ಜಿಗೆ ಹಾಕ್ತೀನಿ. ನಾನು ಅಲ್ಲಿ ಹೋಗಿ ಬರೋಷ್ಟರಲ್ಲಿ ಇದೊಂಚೂರು ಹಾಕಿದ್ರು. ಇದೆಲ್ಲ ಟೊಮೆಟೊ ಇಲ್ಲಿ ಮಮ್ಮಿ ಹಾಕ್ಬಿಟ್ರಾ, ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ. ನಾನು ಹೇಳಿದ್ನಲ್ವ, ಏನಿಲ್ಲ, ಜಸ್ಟ್ ನಾನು ಏನೇನು ಸಾಮಗ್ರಿಗಳನ್ನು ಇಲ್ಲಿ ಇಟ್ಟಿದ್ನು ಎಲ್ಲ ಫ್ರೈ ಮಾಡೋದು ಅಷ್ಟೇ. ಮುಗೀತು. ಅದ್ರ ಜೊತೆಗೆ ಧನಿಯಾ ಪೌಡ್ರ್ ಮತ್ತು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತೀನಿ ಅಷ್ಟೇ. ಹಾಂ, ಅದು ಆ್ಯಡ್ ಮಾಡಿಬಿಟ್ಟು ಅಷ್ಟೇ ಅಲ್ಲ, ಇನ್ನೇನಿಲ್ಲಲ್ಲ? ಹಾಂ, ಇಲ್ಲ. ಓಕೆ, ಇನ್ನೂ ಹೋಗಿ ಸಿಗೋಣ. ಹೋಗಿ ಫೋನ್ ಚಾರ್ಜ್ ಹಾಕ್ತೀನಿ. ಬಾಯ್ ಸಿ ಯು. ಓಕೆ ಫ್ರೆಂಡ್, ಇವಾಗ ಊಟ ತಂದು ಕೊಟ್ಟರು ಮಮ್ಮಿ. ಮಟನ್, ಫಿಶ್ ಫಸ್ಟ್ ಟೇಸ್ಟ್ ಮಾಡ್ತೀನಿ. ಇದು ಹೆಂಗಿದೆ ನಾನು ಸುಡ್ತಾ ಇದ್ದಪ್ಪ. ಫಸ್ಟು ಇದು ಬರ್ತಾಯಿದೆ. ಫಸ್ಟ್ ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಬಿಟ್ರೆ ಸಾಕು ಅನ್ಸ್ಬಿಟ್ಟಿದೆ ನನಗೆ. ಚೆನ್ನಾಗಿದೆ. ಅಂದರೂ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು. ಹೆಂಗಿದೆ ಎಫೆಕ್ಟು ಮಟನ್ ಇದು ಹೋಗ್ತಿರೋದು? ಹೋಗಿ ಚೆನ್ನಾಗಿದೆ. ವಾಟ್ ಅಬೌಟ್ ಸಾಂಬಾರ್, ಕ್ಯಾನ್ ಯು ಪ್ಲೀಸ್? ಮಸಾಲಾನು ಹಿಡಿದಿದೆ ಮಮ್ಮಿ. ಎಷ್ಟೊತ್ತು ಇಟ್ಟಿದ್ರಿ ಮ್ಯಾರಿನೇಟ್ ಆಗೋಕ್ಕೆ? ಮ್ಯಾರಿನೇಟ್ ಫಿಶ್ಶಿಗೆ ಆ್ಯಕ್ಚುಲಿ ಜಾಸ್ತಿ ಏನು ಬೇಡ. ಇಟ್ ಡಿಪೆಂಡ್ಸ್ ಆನ್ ಲೆಮನ್ ಜ್ಯೂಸ್. ಅದಕ್ಕೆ ಹಾಕ್ತೀವಲ್ಲ ಲೆಮನ್ದು ರಸ. ಚಿಕನ್ ಇನ್ನಲ್ಲ, ಚಿಕನ್ ಮಟನ್ನು ನಾನ್ ವೆಜ್ಜು. ನೀರು ಬರ್ತಿದ್ಯಾ? ಇಲ್ಲಪ್ಪ. ಇದು ಚೆನ್ನಾಗಿದೆ. ಸೊ ಪ್ಲೀಸ್ ಇದು ಟ್ರೈ ಮಾಡಿ ಮಟನ್ ಗ್ರೇವಿ ನಾನು ಹೇಳ್ದಂಗೆ. ಬಟ್ ಸ್ಟಿಲ್ ಯಾರಿಗಾದ್ರೂ ಇನ್ನೂ ಚೆನ್ನಾಗಿ ಏನಾದರೂ ಮಾಡೋ ಐಡಿಯಾ ಟ್ರೈ ಮಾಡಬೇಡಿ, ಟ್ರೈ ಮಾಡಿ, ಜಸ್ಟ್ ಕಮೆಂಟ್ ಮಾಡಿ. ದಟ್ಸ್ ಇಟ್. ಓಕೆ ಮ್ಯಾಮ್, ಇನ್ನೇನು ಊಟ ಮಾಡಿ ಮಲ್ಕೊತೀನಿ ಟ್ಯಾಬ್ಲೆಟ್ ಹಾಕ್ಕೊಂಡು.
ಈ ಬ್ಲಾಗ್ ಇಷ್ಟ ಆಗಿರೋದು ಅಂದ್ಕೊತೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆಯಿಂದ ಮಿನಿ ಬ್ಲಾಗ್ ಹಾಕ್ತಿದ್ದೀನಿ, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಲವ್ ಯು ಆಲ್. ಬಾಯ್.